ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ, ನಮ್ಮ ಭಜನ್ ಸರ್ ಅವರು. ಟೈಮ್ ಆಗಿತ್ತು, ಅವ್ರನ್ನ ಮೀಟ್ ಮಾಡಿದೆ. ಅವ್ರೀಗ ಉಡುಪಿಗೆ ಹೋಗಿದಾರಂತೆ, ಫೋನ್ ಮಾಡಿದ್ರು ಬರ್ತೇನಂತ. ನೀವು ಬರೋ ಅಷ್ಟರಲ್ಲಿ ಶಾಪ್ ಕ್ಲೋಸ್ ಆಗುತ್ತಾ ನಿಮ್ದು ಅಂಗಡಿ? ವಸ್ತ್ರಜ್ಞವ ಇಲ್ಲ ಇಲ್ಲ ಇಲ್ಲ, ಬನ್ನಿ ಬನ್ನಿ ಸರ್. ನಿಮಗೆ ಆ್ಯನಿವರ್ಸರಿ ಯಾವಾಗ ನಿಮ್ಮದು? ನೆನ್ನೆನೋ ಮೊನ್ನೆನೇನೋ ಸರ್ ಮುಗ್ದಿದೆ. ಈಗ ವೈಫ್ ಏನು ಬೈಬಾರ್ದು ಅಂತ ತಗೊಂಡು ಹೋಗುದಾ? ಹೌದೌದು, ಅಂದ್ರೆ ಸ್ವಲ್ಪ ವಸ್ತ್ರಜ್ಞದಿಂದ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವ. ಇನ್ನೊಂದು ಉಡುಪಿಯಿಂದ ಹೊರಡ್ತಿದ್ದಾರೆ, ಪರಿಕದಿಂದ. ವಸ್ತ್ರಜ್ಞ ಇಂದ ಯಾರು ಪ್ರಪಂಚದಲ್ಲಿ ಎಲ್ಲೂ ಸಿಗ್ಬಾರ್ದಂತೆ ಅಂತ ಸಿರಬೇಕಂತೆ ಅವರ ಹೆಂಡತಿಗೆ ಆ್ಯನಿವರ್ಸರಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅವರು ತುಂಬ ಡಯಟ್ ಫಾಲೋ ಮಾಡ್ತಾರೆ, ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ. ಅವ್ರಿಗೆ ಏನು ಫುಡ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ನಾವು ಅದಕ್ಕೆ ಹೊರಗಡೆ ಹೋಗಿ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಬಂದ್ವಿ. ಅಷ್ಟರಲ್ಲಿ ಅವ್ರು ಸಿಕ್ಕಿದ್ರು. ಮನೆಗೆ ಬಂದ ಅತಿಥಿ ಭಜನ್ ಸರ್. ಹಾಯ್ ಸರ್. ಪರಿಕಕ್ಕೆ ಹೋಗಿ ರೆಡಿಯಾಗಿ ಬಂದಿದ್ದಾರೆ. ಎಲ್ಲ ನಿಮ್ಮನ್ನ ಕೇಳ್ತಾ ಇದ್ರು ಸರ್. ಹೌದಾ? ದೊಡ್ಡ ಫ್ಯಾನ್ ಬಳಗನೇ ಇದೆ ಅಲ್ಲಿ. ಓ ಸೂಪರ್. ಹೋಗೋ ಟೈಮ್ ಬರಲಿ. ಸೀರೆ ಸರ್, ಸೀರೆಗೋಸ್ಕರ ಬಂದಿದ್ದು. ಓಹ್ ಪಜ್ಜು, ವಸ್ತ್ರಜ್ಞೆಗೋಸ್ಕರ. ಸರ್ ಜಗಚಿಕ್ಕ ಈಗ ಬರ್ತಾರೆ. ಈಗ ನೀವು ಬರ್ತಿರೋ ಸುದ್ದಿ ಕೇಳಿ ಬಂದ್ರು ಅಂತ. ಹಾಂ, ಬುಲೆಟ್ ಮೊದಲೊಂದು ಎಲೆಕ್ಟ್ರಿಕ್ ಗಾಡಿ ಇತ್ತು ಜಗ್ಗಚಿಕ್ಕನಲ್ಲಿ. ಆಮೇಲೆ ಅಂಶು ಚಿಕ್ಕಮ್ಮ ಅದನ್ನು ಸೇಲ್ ಮಾಡಿ ಬುಲೆಟ್ ಕೊಡಿಸಿದ್ರು. ಹಾಂ, ಯಾಕಂದರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಾಗಬೇಕು. ಸೌಂಡ್ ಹಾಂ, ಜಗ್ಗಚಿಕ್ಕವೇ. ಸೌಂಡಲ್ಲೇ ಗೊತ್ತಾಯ್ತು ಚಿಕ್ಕ. ಬುಲೆಟ್ ಹೊಸ ಮನೆ, ಹೊಸ ಬೈಕು, ಚಿಕ್ಕನು. ಭಜನ್ ಸರ್ ಬನ್ನಿ. ಓಕೆ. ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದ ನಾವು. ಭಜನ್ ಸರ್ ತಂದದ ಇದು? ನೀವು ತಗೊಂಡೋಗ್ಲಿಕ್ಕೆ ತಾನೆ ಸರ್? ಇದೆಲ್ಲ ಎಂತ ಸರ್? ಇದು ಓಹೋ, ಎಳ್ನೀರಲ್ಲ. ಇದು ನಿಮ್ಮ ಪ್ರಸಿದ್ಧಿಗೆ ಭಾರಿ ಇಷ್ಟ ಎಳ್ನೀರು. ಹಾಂ, ಸ್ವಾಗತಂ ಸುಸ್ವಾಗತಂ. ಥ್ಯಾಂಕ್ ಯು ಸರ್. ಎಂತ ಮನೆ ಸರ್ ಇದು? ಚೆನ್ನಾಗಿದೆಲ್ಲ. ನೋಡು ಸರ್. ಯೋ ಯೋ ಯೋ, ಇಷ್ಟಿರ್ಲಿಲ್ಲ. ಭಾರಿ ಸ್ಟೈಲ್ ಕಾಣ್ತೀರಿ. ಹೌದಾ ಸರ್? ಥ್ಯಾಂಕ್ ಯು ಸರ್. ಇದು ನಿಮಗೆ ಸಮಾಧಾನ ಆಗಬೇಕು. ಹಾಗೆ ಇಲ್ಲ ಅಂತ ಮುಚ್ಕೊಂಡು ಇರ್ತೇನೆ ಕಟ್ಕಂಡ ಕನ್ಸ. ಬಂದ್ ಜಗಜಿಕ್ ಕೆಮ್ಮು 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 ಮಾಡಿ. ಹಾಂ ಹಾಂ, ಡಾಕ್ಟರ್ ಬೇಗ, ಡಾಕ್ಟರ್ ಬೇಗ ಹೋಗಿ, ಬೇಗ ಬೇಗ. ಹೋಗಿ ಹಾಕ, ಚೆಕ್ ಮಾಡು. ಉಂಟಾ? ಅವಳಿಗೆ ಹೆಲ್ಪ್ ಮಾಡ್ಬೇಕಷ್ಟೇ. ಜ್ವರ ಅಂತೆ, ನೋಡು ನೋಡು. ಮಾಡು ಮಾಡು. ಅವಳು ಅದನ್ನು ಕಿವಿ ಅದ್ರ ಕೇಳಿಸ್ತದ ಅನ್ನೋ ಟೆಸ್ಟ್ ಮಾಡ್ತಿದ್ದ.
ಬಾಯ್ ಬಾಯ್ ಚಿಕ್ಕ. ಸಾಂಗ್ ಹೇಳು. ಎರಡು ಮಕ್ಕಳನ್ನು ಮಲಗಿಸಿದ್ದಾಳೆ ಅಲ್ಲಿ, ಅದಕ್ಕೆ ಭಾರಿ ಖುಷಿ. ಅದು ಮೆಲ್ಲದಿಗೆ ಅವ್ರಿಗೆ ನೋವಾಗುದಿಲ್ವಾ? ಕುಣಿತ ಬರಿತ ಬರಿತ ಕುಣಿತು ಗಣಿತ ಕುಣಿತು ಬಾ, ಅದೊಂದು ಸಾಂಗಿಗೆ ಇದು ಮಾಡ್ತಾಳೆ ರಾಜ್ಬಿ ಶೆಟ್ಟಿದು. ಆ ನೆಲದಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಆ ಥರ ಎಲ್ಲ. ಹಾಂ, ಗೆಸ್ಟಿಗೆ ತೋರಿಸಿ, ಗೆಸ್ಟ್ ಸೂಪರ್. ಅಮಿತ ಕುಣಿತು ಕುಣಿತ ಕುಣಿತು ಕುಣಿತು ಬಂದಿತು ಬಾ ಬಾ ಚೆನ್ನಿತು ಬನ್ನಿ ಬನ್ನಿ. ಅನಿತ ಕುಣಿತು 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 ಬಾ ಬಾ ಚೆನ್ನ ಕುಣಿ 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 ಬನ್ನಿ. ಅದನ್ನ ಇಡ ನಂಗೆ ಹೇಳಿ ಸಾಕದ, ಅವಳಿಗೆ ಅರ್ಥನೇ ಆಗೋದಿಲ್ಲ. ಕಾಲ್ ಮಾಡುದು ನೋಡಿ, ಅದರಲ್ಲಿ ಉಂಟಲ್ಲ ಮಲ್ಕೊಂಡು ಸ್ಟೆಪ್ ಮಾಡ್ತಾರಲ್ಲ ಅದನ್ನು ಮಾಡ್ದವಳು. ದಿ ನೆಕ್ಸ್ಟ್ ಡೇ ಎಂತ ಹೇಳಬೇಕು, ಇವತ್ತು 5 ಗಂಟೆಗೆ ಎದ್ದಿದ್ದೇನೆ. 5 ಗಂಟೆಗೆ ಎದ್ದು ತಿಂಡಿ ಮಾಡ್ತಿದ್ದೇನೆ. ಏನಂದರೆ ಹೆಸರು ಕಾಳು ಮತ್ತು ಅವಲಕ್ಕಿ. ಇವತ್ತು ಭಜನ್ ಸರ್ ಇದ್ದಾರಲ್ಲ, ಅವರು ತುಂಬ ಡಯಟ್ ಮಾಡ್ತಾರೆ, ಆಮೇಲೆ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ. ಅದಕ್ಕೆ ಈಗ 5 ಗಂಟೆಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿಗೆ ನಾವು ಹೋದಾಗ ಎಷ್ಟು ಚಂದ ನೋಡ್ಕೊಂಡಿದ್ದಾರೆ ನಮ್ಮನ್ನು. ಅವರಷ್ಟು ನೋಡ್ಕೊಳ್ಳಿಕ್ಕೆ ನಮಗೆ ಆಗುದಿಲ್ಲ, ಸ್ವಲ್ಪ ಮಟ್ಟಿಗೆ ಆದ್ರೂ ಮಾಡಲೇಬೇಕಲ್ಲ. ಈಗ ತಿಂಡಿ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಅವ್ರು ನಿನ್ನೆ ಬರಬೇಕಾದ್ರೆ ಎಷ್ಟೆಲ್ಲ ಫ್ರೂಟ್ಸ್ ತಗೊಂಡು ಬಂದ್ರು. ನಮ್ಮ ಮನೇಲಿ ಫಸ್ಟ್ ಟೈಮ್ ಫ್ರೂಟ್ಸ್ ಪಾರ್ಟಿ ಆಗಿದ್ದು, ಎಲ್ಲ ಕುತ್ಕೊಂಡು ಫ್ರೂಟ್ಸ್ ತಿಂದಿದ್ದು, ವೆರೈಟಿ ಫ್ರೂಟ್ಸ್. ಅವಲಕ್ಕಿ ಮಾಡ್ತಾ ಇದ್ದೇನೆ. ಅವಲಕ್ಕಿ ಸರಿ ಒಮ್ಮೆ ಅಮ್ಮ ಅಂತೇಳಿ ಮತ್ತೆ ಮಲಗಿದ್ಲು. ಅವಳ ಅಪ್ಪ ಇದ್ದಾರೆ. ಅವಳ ಅಪ್ಪನ ಇಲ್ಲಿ ಮಲಗೋದು ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಅದೇನು ಅಲ್ಲಿ ಚಂದ ನಿದ್ದೆ ಮಾಡ್ತಾಳೆ. ಬೆಳಗ್ಗೆ ಆಗುವಾಗ ಅವಳಿಗೆ ಅಲ್ಲಿ ಮಲಗ್ಲಿ. ಮೊನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ಲು, ಯಾವಾಗ ಇವ್ರು ಕಾಶ್ಮೀರಕ್ಕೆ ಹೋಗಿದ್ರಲ್ಲ. ನಾನು ಮಲಗಿಸಿದ್ರೆ ನಾನು ಬೇಡಂತೆ ಆ ಥರ ಮಲಗಿಸಿದ್ರು. ಅವಳ ಅಪ್ಪನೇ ಬೇಕು ಅಂತ ಕುಕ್ಕಿರ್ಲಿ. ಹಾಗೀಗ ಎದ್ದು ಹಾಗೆ ಮಲಗಿದ್ದಾಳೆ. ಚಂದ ನಿದ್ದೆ ಈಗ ಇಬ್ಬರಿಗೆ. ನಾನು ನೋಡಿದ್ರೆ ಇಲ್ಲಿ ಬಜಿಲ್ ಮೊರೆಪ್ತಿದ್ದೀನಿ. ಹಾಗೆ ಕೊಕ್ಕಿಗೆ ಕೂಡ ನಮ್ಮ ವಸ್ತ್ರದಿಂದ ಸಾರಿ ಕೂಡ ತಗೊಂಡು ಹೋಗ್ತಾರಂತೆ. ಸೊ ಅದಕ್ಕೆ ಹೇಳಿ ತುಂಬ ಖುಷಿ ಆಯಿತು. ನಮ್ಮ ಮನೆಗೆ ಬಂದವರೆಲ್ಲ ಒಂದೊಂದು ಸಾರಿ ತಗೊಂಡು ಹೋದ್ರೆ ಎಷ್ಟು ಖುಷಿ ಆಗ್ತದೆ. ನಮಗೆ ಸಪೋರ್ಟಿವ್ ಆಗಿ ನಿಲ್ಲೋದಕ್ಕೆ ವಸ್ತ್ರಜ್ಞದಿಂದ ಸೀರೆಯನ್ನು ತಗೊಂಡು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಲ್ಲಿಗೆ ಬಂದಾಗ ವೆಲ್ತ್ ಬಗ್ಗೆ ಸುಮಾರು ಬಂದಾಗ ಒಂದು ಫ್ರೆಶ್ ಫೀಲಲ್ಲಿ ಕಳಿಸ್ತೀರಲ್ಲಿ ಬಂದಾಗ, ಎವರ್ಗ್ರೀನ್ ಕೌಂಟಿಗೆ ಬಂದಾಗ. ಆ ಕ್ಲಾಸಸ್ ಹೇಗೆ ನಡೀತಿದೆ ಸರ್? ಕ್ಲಾಸಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಜನರಿಗೆ ಒಂದು ಗೈಡೆನ್ಸು, ಒಂದು ಅಲೈನ್ಮೆಂಟ್ ಬೇಕು. ಅದು ಅವರಲ್ಲಿ ಇರುತ್ತೆ, ಆ ಟ್ಯಾಲೆಂಟು ಎಲ್ಲ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಕಳೆದೋಗ್ಬಿಟ್ಟಿರ್ತಾರೆ. ನಾವು ಗೈಡ್ ಮಾಡಿ ಅವರಿಗೆ ಒಂದು ಸಜೆಸ್ಟ್ ಮಾಡಿದಾಗ ತುಂಬ ಸ್ಟೋರೀಸಲ್ಲಿ ಅವರ ಒಂದು ಪ್ಯಾಷನ್ ಮೇಲೆ ವರ್ಕ್ ಮಾಡಿದ್ದಾರೆ, ಏನೇನೋ ಬಿಲ್ಡ್ ಮಾಡಿದ್ದಾರೆ. ಸೊ ಗುಡ್, ಲೈಕ್ ತುಂಬ ಒಳ್ಳೆ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ವೆರಿ ಹ್ಯಾಪಿ. ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರ ಪ್ಯಾಷನ್, ವೆಲ್ತ್ ಎಲ್ಲದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಒಂದು ವಸ್ತ್ರಜ್ಞ ಏನಿದೆ ಕಲೆಕ್ಷನ್ಸು, ಇಲ್ಲಿಗೆ ಬಂದಿರೋದು ನನಗೂ ಖುಷಿ ಆಗ್ತಾ ಇದೆ. ಆದರೆ ನನಗೆ ಎಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಜಾಗದಲ್ಲಿ ನಿಂತು ಇಷ್ಟೊಂದು ಕಲೆಕ್ಷನ್ಸ್ ಇದೆ. ನನ್ನ ವೈಫಿಗೆ ಯಾವ್ದು ತೆಗಿಬೇಕು ಅಂತ ಕನ್ಫ್ಯೂಷನಲ್ಲಿ ಇದ್ದೀನಿ. ಕಾಲ್ ಮಾಡಿದ್ರೆ ಕಾಲ್ ತೆಗಿತಾ ಇಲ್ಲ. ಇದು ಇವಳದ್ದು ಮೊದಲಿದ್ದು ಕನಸು. ಅದನ್ನು ಇವಾಗ ಒಂದು ಜನವರಿ 2026 ಶುರು ಮಾಡೋ ಥರ ಆಯಿತು. ನಿಮ್ಮಲ್ಲಿಗೆ ಬಂದಾಗ ನಾವು ಒಂದು ವಿಷನ್ ಬೋರ್ಡ್ ಎಲ್ಲ ಮಾಡಿಟ್ಟಿದ್ವಿ. ಅದರಲ್ಲೂ ಕೂಡ ಇದಿತ್ತು ಕಾನ್ಸೆಪ್ಟು. ಆಮೇಲೆ ಒಂದಕ್ಕೊಂದು ಮ್ಯಾಚ್ ಕನೆಕ್ಷನ್ ಆಗ್ತಾ ಹೋಯಿತು. ಓಕೆ, ನೈಸ್. ಒಂದು ನೀವು ಹೇಳಿದಂಥ ವಿಷನ್ ಬೋರ್ಡ್ ಎಲ್ಲ ವರ್ಕ್ ಆಗ್ತಿದೆ ಸರ್. ಐ ಮೀನ್ ಎಲ್ರಿಗೂ ವಿಷನ್ ವರ್ಕ್ ಆಗುತ್ತೆ. ಕಳೆದೋಗ್ಬಿಟ್ರೆ ಸ್ವಲ್ಪ ಡಿಲೇ ಆಗಿಬಿಡುತ್ತೆ ಅಂತ ಬಿಟ್ಟರೆ ಇಟ್ ವರ್ಕ್ಸ್. ಸರ್, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾದರೆ ಈಗ ನಿಮ್ಮ ಯಾರಾದರೂ ಒಬ್ಬರು ಕೆಲವರು ಹೇಳ್ತಾರೆ, ಅಯ್ಯೋ ಲೈಫಲ್ಲಿ ನಾನು ತುಂಬ ಸೋತಿದ್ದೀನಪ್ಪ, ಅಯ್ಯೋ ಲೈಫಲ್ಲಿ ನನಗೆ ಯಾವುದೇ ಹೋಪ್ಸ್ ಇಲ್ಲ, ಅಯ್ಯೋ ನನ್ನ ಲೈಫಲ್ಲಿ ಯಾಕೆ ಹೀಗಾಯಿತು ಅಂತ ಹೇಳೋರಿಗೆ ಒಂದು ಒಳ್ಳೆ ಮೋಟಿವೇಶನ್ ಅಂತೂ ಕೊಡೋದಂತೂ ಗ್ಯಾರಂಟಿ. ನೀವು ಅಂಥವರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಅವ್ರ ಜೀವನಕ್ಕೂ ಉದ್ಧಾರ ಆಗ್ತದೆ ಅಂತ. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಬಟ್ ಮೋಟಿವೇಶನ್ಗೆ ಅಂತ ನಾನು ಸ್ಟ್ರಕ್ಚರ್ ಕೊಟ್ಬಿಡ್ತೀನಿ, ಫ್ರೇಮ್ ವರ್ಕು. ಮೋಟಿವೇಶನ್ ಯೂಟ್ಯೂಬಲ್ಲಿ ತುಂಬ ಜನರು ಮಾಡ್ತಾರೆ, ಬಟ್ ಸ್ಟ್ರಕ್ಚರ್ ಕೊಡಬೇಕು. ಲೈಕ್ ಫಸ್ಟ್ ಏನು ಮಾಡಬೇಕು, ಸೆಕೆಂಡ್ ಏನು ಮಾಡಬೇಕು, ಥರ್ಡ್ ಏನು ಮಾಡಬೇಕು ಅಂತ. ಸೊ ಆ ಥರ ಯಾರಿಗಾದರೂ ಒಂದು ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ evergreencounty.com ಅದು ಹೊಡೆದ್ರೂ ಸಾಕು. ಅಲ್ಲಿ ಬಂದರೆ ನೀವು ಯು ವಿಲ್ ಗೆಟ್ ಅ ಫೀಲ್ ಆಫ್ ಇಟ್. ಅಲ್ಲಿಂದ ಅದು ನೆಕ್ಸ್ಟ್ ಲೆವೆಲ್ಸಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಫೈನಲ್ ನನ್ನ ಕೋಚಿಂಗಿಗೆ ಬರ್ಬೋದು ಅವರು. ಅಲ್ಲಿ 7760090007 ಆ ನಂಬರ್ಗೆ ಒಂದು ಮೆಸೇಜ್ ಹಾಕಿದ್ರು, ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಆ್ಯಂಡ್ ನಿಜವಾಗ್ಲೂ ಹೇಳಿ ಸರ್, ಸೀರೆ ಬಗ್ಗೆ ನಿಮ್ಗೆ ಎಷ್ಟು ನಾಲೆಜ್ ಇದೆ? ನನಗೊಂಚೂರು ನಾಲೆಜ್ ಇಲ್ಲ. ಅಂದರೆ ಸ್ವಲ್ಪ ಎಕ್ಸ್ಪರ್ಟ್ ಅವಳು.
ಸೀರೆ ಬಗ್ಗೆ ಯಾಕಂದ್ರೆ ನಮ್ಮ ವಸ್ತ್ರಜ್ಞದಲ್ಲಿ ಯಾರೇ ಸೀರೆ ತಗೊಂಡ್ರು ಕೂಡ ಎಲ್ಲ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಅಂದ್ರೆ ಇವಳು ಹೋಗಿ ಅದ್ರ ಕ್ವಾಲಿಟಿ ಚೆಕ್ ಮಾಡಿ ತಗೊಂಬರೋದು. ಕೆಲವೊಂದ್ಸಲ ಆನ್ಲೈನಲ್ಲಿ ಚೆನ್ನಾಗಿದ್ರೆ ತಗೊಂಬರ್ತಾಳೆ, ಮತ್ತೆ ಅದನ್ನ ಸೇಲಿಗೆ ಇಡಲ್ಲ, ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದ್ರೆ. ಅಲ್ಲ ಸರ್, ಮತ್ತೆ ಇನ್ನೊಂದು, ಈಗ ನೀವು ಬರೀ ಹೆಣ್ಮಕ್ಳ ಮೇಲೆ ಫೋಕಸ್ ಮಾಡಿದ್ದೀರಾ, ಗಂಡು ಮಕ್ಕಳನ್ನ ಒಂದು ಶೋಷಣೆನ ಇಲ್ಲ ಏನು ವರ್ಡ್ ಗೊತ್ತಿಲ್ಲ ನನಗೆ, ನಮ್ಮ ಗಂಡು ಮಕ್ಕಳಿಗೆ ಏನು ಆಪ್ಷನ್ ಇಟ್ಟಿಲ್ಲ ನೀವು, ಯಾಕೆ ನಮಗೆ ಇದಿಲ್ವಾ? ಅದಕ್ಕೆ ನಮ್ಮ ಅಮ್ಮನಿಗೆ, ತಾಯಿಗೆ, ಅತ್ತೆಗೆ ಎಲ್ಲ ಎತ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇವ್ರದ್ದು ಮೆನ್ಸ್ ಕಲೆಕ್ಷನ್ ಸ್ಟಾರ್ಟ್ ಆದಾಗ ಪುನಃ ಶುರು. ಆದ್ರೆ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ಸರ್, ಸದ್ಯದಲ್ಲೇ ಇನ್ನೊಂದು 5 ಡೇಸಲ್ಲಿ ಓಕೆ ಮಕ್ಕಳಿದ್ದು ಸೆಷನ್ ಶುರು ಮಾಡ್ತಿದ್ದೀವಿ. ವಾವ್, ಕಿಡ್ಸ್ ಸೆಕ್ಷನ್ ವೆರಿ ನೈಸ್. ಮಕ್ಕಳಿಗೆ ಒಳ್ಳೆ, ಆ್ಯಕ್ಚುಲಿ ಅಮ್ಮಂದಿರು ಮಕ್ಕಳಿಗೆ ತುಂಬ ಕ್ರೇಜ್ ಇದೆ, ಮಕ್ಕಳಿಗೆ ಚೆನ್ನಾಗಿ ಓಡಿಸ್ಬೇಕು ಅಂತ. ನಿಮ್ಮ ಮಗಳನ್ನ ಈಗ ಮಾಡೆಲ್ ಮಾಡಿ ಅವಳೇ ಈಗ ಪ್ರೆಸೆಂಟರ್ ಆಗಿಬಿಡ್ತಾಳೆ. ವೆರಿ ನೈಸ್ ಥಾಟ್ ಪ್ರೊಸೆಸ್. ಆ್ಯಂಡ್ ನೀವು ಕೂಡ ಅಷ್ಟೇ ಆರ್ಡರ್ ಮಾಡಿ. ಈಗ ಆರ್ಡರ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಸರ್? ಆರ್ಡರ್ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ನಂಬರ್ ಇದೆ, ವಸ್ತ್ರಜ್ಞ, ಅದೇ ನಂಬರ್ ಇರೋದು, ಬೇರೆ ಯಾವುದೇ ನಂಬರ್ ಇಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ. ಓಕೆ. ಇನ್ಸ್ಟಾಗ್ರಾಮಲ್ಲೂ ವಸ್ತ್ರಜ್ಞ ಪೇಜನ್ನ ಫಾಲೋ ಮಾಡಿ, ವಾಟ್ಸಪ್ಪಲ್ಲಿ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರಿಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಏನೇ ಇದ್ರು ನಿಮ್ಮ ಎಂಕ್ವೈರಿ ಇದ್ರು ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಹೌದು. ಆಮೇಲೆ ಗಂಡಂದಿರಿಗೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಇದೆಯಾ ಆರ್ಡರ್ ಮಾಡಬೇಕಂದ್ರೆ? ಗಂಡಂದ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಅಂದರೆ ನಿಮ್ಮ ವೈಫಿಗೆ ಏನಾದರೂ ಸ್ಪೆಷಲ್ ಆಗಿ ಸರ್ಪ್ರೈಸ್ ಕೊಟ್ಟು ವಿಶ್ ಮಾಡಬೇಕಾದ್ರೆ ಸೀರೆ ಸೆಲೆಕ್ಷನ್ ಮಾಡೋದ್ರಲ್ಲಿ ನಿಮಗೆ ತುಂಬ ಗೊಂದಲ ಇದ್ದರೆ ವಸ್ತ್ರಜ್ಞ ಕಾಂಟ್ಯಾಕ್ಟ್ ಮಾಡಿದರೆ ತುಂಬ ಸೂಪರ್ ಆಗಿರೋ ಸೀರೆನ ಅವರೇ ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ಅದರಲ್ಲಿ ಎಷ್ಟು ಡಿಸ್ಕೌಂಟ್ ಇದೆ ಅದು ಓನರ್ ಹತ್ರ ಕೇಳಬೇಕು. ನೋಡಿ ಎಷ್ಟು ಸಾರಿ ಶಾಪ್ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸರ್. ಬೆಳಿಗ್ಗೆ ಇಷ್ಟೊಂದು ಸಾರಿ ತಗೊಂಡಿದ್ದಕ್ಕೆ. ಹೌದಿಲ್ಲ, ನನಗೆ ಒಂದು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಇದು ನನ್ನ ವೈಫಿಗೆ ತುಂಬ ಇಷ್ಟ ಈ ಡಿಸೈನು, ಸೊ ಅದು ತುಂಬ ಖುಷಿ ಆಯಿತು ಈ ಥರ ಒಳ್ಳೆ ಡಿಸೈನ್ಸ್ ಇರೋದು. ಅದಕ್ಕೀಗ ನಾನು ನನ್ನ ಅತ್ತೆಗೆ, ಅಮ್ಮನಿಗೆ, ಮತ್ತು ಹೆಂಡತಿಗೆ, ಮತ್ತು ತಂಗಿಗೆ ಒಂದು ತೆಕೊಂಡು ಹೋಗ್ತೀನಿ. ಸೊ ಇಟ್ ಈಸ್ ನೈಸ್ ಎಕ್ಸ್ಪೀರಿಯನ್ಸ್ ಮಾಡಿ ವಸ್ತ್ರಜ್ಞ ಕಲೆಕ್ಷನ್ಸ್. ಒಂದಿನಾದ್ರೂ ಹೇಳಿದ್ಯಾ ಐ ಲವ್ ಮೈ ಹಸ್ಬೆಂಡ್ ಅಂತ? ನೋಡು, ನಿನಗೆ ಇದು ಇದೇ ಥರ ಅಲ್ಲ ಇಷ್ಟ? ಶೀಸ್ ಲೈಕ್ ಮ್ಯಾಡ್ನೆಸ್, ಅದು ಇದೆಲ್ಲ ಎಕ್ಸ್ಟ್ರಾ. ಹೌದಲ್ಲ, ಇದು ಚೆಂದ ಉಂಟಲ್ಲ, ಇದೆಲ್ಲ ಬೇಕು ಅವಳಿಗೆ. ಓಕೆ, ಅಟ್ಲೀಸ್ಟ್ ಐ ಲವ್ ಪಿಕಾಕ್ ಅಂತ ಹೇಳ್ಬಿಟ್ಟಿದ್ದಾರೆ, ಐ ಲವ್ ಮೈ ಹಸ್ಬೆಂಡ್ ಅಂತ ಹೇಳಿಲ್ಲ. ಇಷ್ಟೊಂದು ಒಳ್ಳೆ ಸ್ಯಾರಿ ತೆಗೆದುಕೊಡು. ನೆಕ್ಸ್ಟ್ ಇದೇ ಥರ ಪ್ರಿಂಟ್ ಮಾಡುವ ಸರ್ ನಿಮ್ಮ ಮುಖವಲ್ಲಿ, ಆಗ ಐ ಲವ್ ಭಜನ್ ಅಂತ ಹೇಳುವ. ಫಸ್ಟ್ ಬೋನಿ ಭಜನ್ ಸಾರ್. ಈ ಸೌಂಡ್ ಇಟ್ಕೊಳ್ಳಿ ಖುಷಿ ಆಗುತ್ತಲ್ಲ. ಈ ಸೌಂಡ್ ಖುಷಿ ಬರೋ ಸೌಂಡ್ ಖುಷಿ. ಸರ್, ಇದು ಹೊಸತ್ತು ಕಲೆಕ್ಷನ್ ಪಿಕಾಕ್ ಡಿಸೈನಲ್ಲಿ ಬಂದಿದೆ. ಪಿಕಾಕ್ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗ್ತದೆ. ಇದರಲ್ಲಿ ಕಲರ್ಸ್ ಉಂಟು, ಕಲರ್ಸ್ ನೋಡಿ. ಎಷ್ಟು ಹಾಕಿದ್ರಿ? ಥ್ಯಾಂಕ್ ಯು. ನಾವು ಬೇರೆಯವರಿಗೆ ಡಿಸ್ಕೌಂಟ್ ಕೊಟ್ಟು ನಾನೇನು ಜಾಸ್ತಿ ಹಾಕಿದ್ರಾ? ಮತ್ತೆ ನೀವು ಆಕ್ಚುಲ್ ಪ್ರೈಸ್ ಅದಕ್ಕೆ ಕೇಳಿದ ಅಂತ ಅವರು. ಇಲ್ಲ, ನಾವು ಡಿಸ್ಕೌಂಟ್ ಮಾಡಿದ್ದು ಸರ್. ನಿಮ್ದು ದೊಡ್ಡ ಶೋರೂಮ್ ಎಲ್ಲ ಓಪನ್ ಮಾಡಿದಾಗ ನಾವು ಬರ್ತೀವಿ. ಎಲ್ಲರೂ ವ್ಯಾಪಾರ ಮಾಡಿದಾಗ ಕಮ್ಮಿ ಮಾಡಿ ಅಂತ ಇವರು ಇಲ್ಲ ನಮಗೆ. ಎಷ್ಟು ಸಾರಿ ತಗೊಂಡ್ರು ಒಟ್ಟು? 5 ಸಾರಿ. 5 ಸಾರಿ. ಈಗ ಎವರ್ಗ್ರೀನ್ ಕ್ವಾಲಿಟಿ ಎಷ್ಟು ಚೇಂಜ್ ಆಗಿದೆ ಸರ್? ಸರ್ ನಿಜವಾಗ್ಲೂ ಸ್ಟಾರ್ಟಿಂಗು ತುಂಬ ಜನಗಳು ಬರ್ತಾಯಿದ್ರು, ದುಡ್ಡು ಮಾಡ್ತಾಯಿದೆ, ಲೈಕ್ ಎಲ್ಲ ಸಖತ್ತಾಗಿತ್ತು. ಬಟ್ ಇವಾಗ ಒಂದು ಟ್ರೆಂಡ್ ಚೇಂಜ್ ಮಾಡಿದ್ಮೇಲೆ ಜನರು ಕಡಿಮೆ ಅಂತ ಹೇಳೋದಕ್ಕಿಂತ ತುಂಬ ಪವರ್ಫುಲ್ ಜನರು ಬರ್ತಾ ಇದ್ದಾರೆ ಆ್ಯಂಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಪ್ರತಿಯೊಬ್ಬರು ಬಂದು ನನ್ನ ಲೈಫಲ್ಲಿ ಚೇಂಜ್ ಆಗ್ತಾ ಇದೆ, ನನ್ನ ಲೈಫಲ್ಲಿ ಅದು ಇರಲಿಲ್ಲ, ಈ ಥರ ಇತ್ತು, ಐ ಮೀನ್ ಸ್ಟೋರೀಸ್, ಎಕ್ಸಾಂಪಲ್ಸ್ ನಮ್ಮ ವೆಬ್ಸೈಟಲ್ಲಿ ನೋಡ್ಬೋದು. ಸೊ ದಟ್ ಈಸ್ ವೇರ್ ನನಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ನೀವು ಕೂಡ ಬಂದು ನಮ್ಮ ಒಂದು ಆ ಇನಿಷಿಯಲ್ ಜರ್ನಿಯಲ್ಲಿ ಟೇಕ್ ಆಫ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಿ. ಒಂದು ಪ್ಯೂರ್ ವೆಜ್ ಅಂತೇಳಿ ಒಂದು ಒಳ್ಳೆ ವೀಡಿಯೋ ಮಾಡಿಕೊಟ್ರಿ ಆ್ಯಂಡ್ ಅದರಿಂದ ನನಗೆ ತುಂಬ ಒಳ್ಳೆ ಎನ್ಕ್ವೈರೀಸ್ ಎಲ್ಲ ಬರ್ತಾಯಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮದು ಈ ಕಾನ್ಸೆಪ್ಟ್ ಆದಮೇಲೆ ತುಂಬ ಕೆಲವು ಜನರು ಬಂದು ನಮ್ಮನ್ನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಕೆಲವು ಜನರು ಐ ಆಮ್ ವೆರಿ ಗ್ರೇಟ್ಫುಲ್. ನೀವು ಕೂಡ ಅದರಲ್ಲಿ ಒಬ್ಬರು. ಪುತ್ತೂರು ಜಾತ್ರೆ ಏಪ್ರಿಲ್ 10ರಿಂದ 17ಕ್ಕೆ ರಥೋತ್ಸವ. ಅದು ಚಂದ ಇರುತ್ತೆ. ಬರ್ಲಿಲ್ಲ ಅಲ್ಲ ಮಾನಗೇಶ್ವರ ದೇವರಿಗೆ, ಊರಿಗೆ ದೇವಸ್ಥಾನಕ್ಕೆ ಬರೋದಲ್ಲ ಜನ,
ದೇವರೇ ಊರ ತಿರುಗಾಡ್ತಾರೆ. ಆಮೇಲೆ ನಿಮ್ಗೆ ಇಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಕಟ್ಟೆ ಎಲ್ಲ ಕಾಣ್ತದಲ್ಲ, ಅದು ಈಗ ನೀವು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಉಂಟು ಒಂದು ಕಟ್ಟೆ, ಅಲ್ಲೆಲ್ಲ ಪೂಜೆ ಆಗಿ ಹೋಗುತ್ತೆ. ಆಯ್ತು ಮಗ್ಳು ಎಂತ ಹೋಗುವ ಟೈಮಲ್ಲಿ ಎದ್ಲು. ಹೇಗಿದ್ದಿ ಸೆಕೆಂಡ್ ಕೊಡು ಈಗ ಸೆಕೆಂಡ್ ಹುಷಾರು ಹಾಯ್ ಪ್ರಸಿದ್ಧಿ ಹೇಗಿದ್ದಿ ಕೊಡುದು ಅಂತ ಹಾಯ್ ನಮಸ್ತೆ ಪಳ್ಳು 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 ಪ್ಲೈನ್ ಕಿಚ್ಚು ಪ್ಲೈನ್ ಕಿಚ್ಚು ಪಾಪ ಅಲ್ಲೇ ಬಿದ್ಕೊಂಡ್ಲು. ಮಿಯಾನ್ ಹತ್ರ ಹೋಗ್ತೀರಾ? ಅವನ ಹತ್ರ ಹೋಗ್ಬೇಡ, ಭಯಂಕರ ಡೇಂಜರು. ಅದು ತೋರಿಸಿ ಮೊಬೈಲಲ್ಲಿ ಏನೋ ಇದೆ. ಇದು ಗೋಲ್ ಕಾರ್ಡ್ ಮೈ ಗೋಲ್ ಕಾರ್ಡ್ ಅಂದರೆ ಲೈಫಲ್ಲಿ ಗೋಲ್ ಇಟ್ಕೊಂಡು ಹೋಗಬೇಕು. ಆ ಗೋಲ್ ನಮಗೆ ಕಾಣ್ತಾ ಇರಬೇಕು. ಟೇಕ್ ಕೇರ್, ಬನ್ನಿ ಮತ್ತೆ. ಎಸ್ ಡೆಫಿನೆಟ್ಲಿ ಆಲ್ ದ ಬೆಸ್ಟ್. ಸೀರೆ ಆಯ್ತಾಯ್ತು. ಗುಜ್ಜೆ ಕೊಡ್ತಾರೆ. ಗುಜ್ಜೆ ಗೊತ್ತಲ್ಲ, ಗುಜ್ಜೆ ಗೊತ್ತಲ್ಲ. ಗೊತ್ತು. ಇದು ನಿಮಗೆ ಇದು ನೇಚರ್ ಪ್ರೊನರ್ಸ್ ಕ್ಲಬ್, ನಮ್ಮ ಕ್ಲಬ್ ಕಡೆಯಿಂದ. ಸೊ ಗೋಲ್ ಕಾರ್ಡ್ ಅಂತ ಹೇಳಿದ್ರೆ ನೀವು ಈ ಗೋಲಲ್ಲಿ ಬರ್ಕೋಬೇಕು, ಯಾವ ವರ್ಷದೊಳಗಡೆ ಯಾವ ತಿಂಗಳೊಳಗಡೆ ವಾಟ್ ಈಸ್ ಯುವರ್ ಗೋಲ್ ಅಂತ. ಅಂದರೆ ಬೇಸಿಕಲಿ ನೀವು ಮರಿಬಾರ್ದು, ಆ ಗೋಲು ಎಷ್ಟು ಚೆನ್ನಾಗಿ ಬರ್ಕೊಳ್ತೀರೋ ವಿತ್ ಡೆಡ್ ಲೈನು ಅದು ರಿಯಾಲಿಟಿ ಆಗುತ್ತೆ ಆ ಥರ. ಸೊ ಇಂಥ ಕೆಲವು ಮ್ಯಾಜಿಕ್ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರಿಯಾಗಿ ಗೈಡ್ ಮಾಡ್ತಾರೆ. ಮತ್ತೆ ಬೇಗ ಬನ್ನಿ. ಟಾಟಾ ಮಾಡು ಮಗಳು, ಟಾಟಾ ಮಾಡು, ಟಾಟಾ ಕೊಳ್ಳು ಕೊಡಿ. ಹೊರಡೋದಕ್ಕಿಂತ ಮುಂಚೆ ಎದ್ದು ಬಿಟ್ಲ, ಅದು ನನಗೆ ಖುಷಿ. ನಾನು ಅಂದ್ಕೊಂಡೆ ಜನರಲ್ ನಿಮ್ಮ ಮನೆಯವರೆಲ್ಲ ಕಳ್ಸಕ್ಕೆ ಬರ್ತಾರೆ. ಬಾಯ್ ಬಾಯ್ ಬಾಯ್. ಬಾಯ್ ಸರ್. ಓಕೆ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನಮಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.